ಮಜ್ಜಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಮಾಜಿ ಪ್ರಧಾನಿ ದೇವೇಗೌಡರ ಪತ್ನಿ ಚೆನ್ನಮ್ಮ ವಿಧಿವಶರಾಗಿದ್ದಾರೆ. ಹಾಸನದತ್ತ ಚೆನ್ನಮ್ಮರ ಪಾರ್ಥಿವ ಶರೀರ ರವಾನೆ ಆಗ್ತಾ ಇದೆ. ದಾರಿಯುದ್ದಕ್ಕೂ ಸಾರ್ವಜನಿಕರು ಅಂತಿಮ ದರ್ಶನವನ್ನು ಪಡಿತಾ ಇದ್ದಾರೆ. ದೊಡ್ಡಮನೆ ದೇವತೆಗೆ ಸಾರ್ವಜನಿಕರಿಂದ ಹೂಮಳೆ ಸುರಿಸಲಾಗಿದೆ. ನೋಡಿ, ಬೆಂಗಳೂರಿನಿಂದ ನೋಡ್ತಾನೆ ಇದ್ದೀವಿ ನಾವು. ಪದ್ಮನಾಭ ನಗರದಿಂದ ಈ ಕಡೆ ನೆಲಮಂಗಲ, ಟೋಲು, ಅಲ್ಲಿ ಕ್ರಾಸು, ಜಂಕ್ಷನ್ನು, ಕುಣಿಗಲ್ಲು, ಹಿರಿಸಾವೆ, ಬೆಳ್ಳಾರೆ, ಎಲ್ಲ ಕಡೆಗಳಲ್ಲೂ ರೀ ಅದೇನು ಜನ ಬರ್ತಿದ್ದಾರೆ. ಅಂತಿಮ ದರ್ಶನ ಪಡೆದು ಪುನೀತರಾಗ್ತಿದ್ದಾರೆ. ಆ ದೇವತೆ ಚೆನ್ನಮ್ಮ ಅವ್ರಿಗೆ ಹೂಮಳೆ ಸುರಿಸ್ತಾ ಇದ್ದಾರೆ. ಕಂಬನಿ ಮಿಡಿತಾ ಇದ್ದಾರೆ. ಕೆಲವೊಬ್ಬರು ಕಣ್ಣೀರು ಹಾಕ್ತಿದ್ದಾರೆ ರೀ. ಅಲ್ಲೇ ಕುಮಾರಸ್ವಾಮಿಗೆ ಸಾಂತ್ವನ ಹೇಳ್ತಿದ್ರು. ಕೆಲವೊಬ್ರು ನೂರಾರು ಸಾವಿರಾರು ಸಂಖ್ಯೆಯಲ್ಲಿ ಬರ್ತಿದ್ರು. ಅಂದರೆ ಚೆನ್ನಮ್ಮನವರ ತ್ಯಾಗ, ಆ ಸಂಯಮ, ಆ ತಾಳ್ಮೆ, ಅವರ ಕುಟುಂಬದ ಹಿಂದೆ ಇದ್ದಂತಹ ಆ ಒಂದು ಮೌನ ಶಕ್ತಿ, ಇದೆಲ್ಲವೂ ಕೂಡ ಕಾರಣ. ಸಾರ್ವಜನಿಕ ಜೀವನದಲ್ಲಿ ಗುರುತಿಸ್ಕೊಂಡಿಲ್ಲ ಯಾವತ್ತೂ ಚೆನ್ನಮ್ಮ, ಆದರೆ ಸಾರ್ವಜನಿಕರ ಹೃದಯಕ್ಕೆ ಹತ್ತಿರ ಆಗಿದ್ದಾರೆ. ಅದಕ್ಕೆ ಈ ಎಲ್ಲ ಘಟನೆಗಳು ಸಾಕ್ಷಿ ಆಗ್ತಾ ಇದೆ. ಮಾಜಿ ಪ್ರಧಾನಿ ದೇವೇಗೌಡರು ಈಗಾಗಲೇ ಅಂತಿಮ ದರ್ಶನದ ಸ್ಥಳಕ್ಕೆ ಬಂದಿದ್ದಾರೆ. ಎಲ್ಲ ವ್ಯವಸ್ಥೆಗಳನ್ನು ಕೂಡ ಈಗ ಮಾಡಿಕೊಳ್ಳಲಾಗ್ತಾ ಇದೆ. ನಾಳೆ ಸಂಜೆ ಹೊತ್ತಿಗೆ ಸಕಲ ವಿಧಿವಿಧಾನಗಳ ಮೂಲಕ ಚೆನ್ನಮ್ಮನವರ ಅಂತ್ಯಕ್ರಿಯೆ ನೆರವೇರುತ್ತೆ. ಮಾಜಿ ಪ್ರಧಾನಿ ರೇವಣ್ಣ ಅವರು ಅಲ್ಲೇ ಇದ್ದು ಖುದ್ದು ಸ್ಥಳ ಪರಿಶೀಲನೆ ಮಾಡಿ ಎಲ್ಲ ಸಿದ್ಧತೆಗಳನ್ನು ಮಾಡಿಕೊಂಡಿದ್ದಾರೆ. ಜಿಲ್ಲಾಡಳಿತದಿಂದ ಎಲ್ಲ ವ್ಯವಸ್ಥೆ ಮಾಡಿಕೊಳ್ಳಲಾಗಿದೆ. ದೇವೇಗೌಡರು ಸದ್ಯಕ್ಕೆ ಹರದನಹಳ್ಳಿಗೆ ಬಂದಿದ್ದಾರೆ. ಅಂತ್ಯಕ್ರಿಯೆ ನೆರವೇರಿಸುವಂಥ ಸ್ಥಳ ಏನಿದೆ, ಟೆಂಪಲ್ ಇದೆ ಅಲ್ವಾ, ಅಲ್ಲಿ ತಪ್ಪಲಿನಲ್ಲಿ ಚೆನ್ನಮ್ಮರವರ ಅಂತಿಮ ವಿಧಿವಿಧಾನಗಳು ನೆರವೇರುತ್ತೆ. ಸ್ಥಳ ಪರಿಶೀಲನೆ ಕೂಡ ದೇವೇಗೌಡರು ಮಾಡ್ತಿದ್ದಾರೆ. ಯಾಕಂದರೆ ಈಗ ಹೊಳೆನರಸೀಪುರದ ರೇವಣ್ಣ ಅವರ ನಿವಾಸದಲ್ಲಿ ಅಂತಿಮ ದರ್ಶನ ನಡೆಯುತ್ತೆ. ಹೊಳೆನರಸೀಪುರಕ್ಕೆ ತೆಗೆದುಕೊಂಡು ಬರ್ತಾರೆ ಪಾರ್ಥಿವ ಶರೀರನ. ಅದಾದಮೇಲೆ ಇವತ್ತು ರಾತ್ರಿ ಇಡೀ ಅವರ ಸಾರ್ವಜನಿಕ ದರ್ಶನಕ್ಕೆ ಎಲ್ಲ ವ್ಯವಸ್ಥೆ ಮಾಡ್ತಾರೆ. ಜೊತೆಗೆ ನಾಳೆ ಅವರ ಪಾರ್ಥಿವ ಶರೀರದ ಮೆರವಣಿಗೆ ಮತ್ತೆ ಬೆಳಗ್ಗೆಯಿಂದ ಆರಂಭ ಆಗುತ್ತೆ. ಮತ್ತೆ ಹರದನಹಳ್ಳಿಗೆ ತೆಗೆದುಕೊಂಡು ಹೋಗ್ತಾರೆ. ಅಲ್ಲಿ ಮುತ್ತುಗಿ ಏನಿದೆ ಚೆನ್ನಮ್ಮನವರ ಹುಟ್ಟೂರದು. ಅದಾದಮೇಲೆ ಹರದನಹಳ್ಳಿ, ಅಲ್ಲಿ ಅವರ ಆರಾಧ್ಯ ದೇವರೇನಿದೆ ಅದರ ಪಕ್ಕದಲ್ಲಿ ಬೆಟ್ಟದ ತಪ್ಪಲಿನಲ್ಲೇ ಅಂತಿಮ ಸಂಸ್ಕಾರವನ್ನು ನೆರವೇರಿಸಲಾಗುತ್ತೆ. ನೋಡಿ, ಆಶ್ಚರ್ಯ ಆಗ್ತಿದೆ ರೀ ಜನಸಾಗರ. ನೋಡಿ, ರಾಜಕಾರಣಿಗಳು ವಿಧಿವಶರಾದಾಗ ಜನ ಸೇರೋದು ಸಾಮಾನ್ಯ. ಕಲಾವಿದರು ಸತ್ತಾಗ ಜನಸಾಮಾನ್ಯರು ಬರೋದು, ಅವರ ಅಂತಿಮ ದರ್ಶನ ಪಡೆಯೋದು ನೋಡ್ತಿರ್ತೀವಿ. ಆದರೆ ಒಬ್ಬ ರಾಜಕಾರಣಿಯ ಧರ್ಮಪತ್ನಿ ವಿಧಿವಶರಾದಾಗ ಸಾವಿರಾರು ಸಂಖ್ಯೆಯಲ್ಲಿ ಬಂದು ಕಣ್ಣೀರು ಹಾಕ್ಕೊಂಡು ಇದೆಲ್ಲ ನೋಡ್ತಿದ್ರೆ ಹಿಸ್ಟ್ರಿ ಅಂತ ಹೇಳ್ಬೋದು. ಇದು ಇತಿಹಾಸ ಚೆನ್ನಮ್ಮನವರು ಸೃಷ್ಟಿ ಮಾಡಿದ್ದಾರೆ. ಮಾಜಿ ಪ್ರಧಾನಿ ದೇವೇಗೌಡರ ಪತ್ನಿ ಚೆನ್ನಮ್ಮ ನಿಧನ ಹಿನ್ನೆಲೆಯಲ್ಲಿ ಇವತ್ತು ಹಾಸನಗೆ ಅವರ ಪಾರ್ಥಿವ ಶರೀರ ಆಗಮಿಸ್ತಾ ಇದೆ. ಈಗಾಗಲೇ ಸಾಕಷ್ಟು ಅಭಿಮಾನಿಗಳು, ಕಾರ್ಯಕರ್ತರು ಅವರ ಪಾರ್ಥಿವ ಶರೀರವನ್ನು ಸ್ವಾಗತ ಮಾಡೋದಕ್ಕೆ ಸಾಕಷ್ಟು ಸಂಖ್ಯೆಯಲ್ಲಿ ಸೇರ್ತಾ ಇದ್ದಾರೆ. ನಾವು ಈಗ ನೋಡ್ತಾ ಇದ್ವಿ, ಹಾಸನ ಜಿಲ್ಲೆಗೆ ಹೊಂದಿಕೊಂಡಂತೆ ಶಾಂತಿಗ್ರಾಮ ಟೋಲ್ಗೇಟ್ನಲ್ಲಿ, ದೇವಿಹಳ್ಳಿ ಹಾಸನ ಟೋಲ್ಗೇಟ್ನಲ್ಲಿ ನಾವಿದ್ದೇವೆ. ಇಲ್ಲಿಂದ ಚೆನ್ನಮ್ಮನವರ ಪಾರ್ಥಿವ ಶರೀರ ಬರ್ತಾ ಇದೆ. ಬರೋದಕ್ಕೆ ಈಗಾಗಲೇ ಎಲ್ಲ ರೀತಿಯ ಸಿದ್ಧತೆಗಳನ್ನು ಮಾಡ್ಕೊಳ್ತಾ ಇದ್ದಾರೆ. ಈಗಾಗಲೇ ಜಿಲ್ಲಾಡಳಿತ ಸೇರಿದಂತೆ ಅನೇಕ ನಾಯಕರು ಪಾರ್ಥಿವ ಶರೀರ ಬರ್ತಾ ಇರೋದಕ್ಕೆ ಈಗಾಗಲೇ ಅಂತ್ಯಕ್ರಿಯೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಲ್ಲ ರೀತಿಯ ಸಿದ್ಧತೆಗಳನ್ನು ಮಾಡ್ಕೊಳ್ತಾ ಇದ್ದೀವಿ. ನಾವೀಗ ನೋಡ್ತಾ ಇದ್ದೀವಿ, ಹಾಸನ ಜಿಲ್ಲೆಯ ಮುಖಂಡರು ಸಾಕಷ್ಟು ಸಂಖ್ಯೆಯಲ್ಲಿ ಇಲ್ಲಿ ಸೇರಿರುವಂಥದ್ದು. ಅವ್ರನ್ನ ಮಾತಾಡ್ಸ್ಕೊಂಡು ಹೋಗೋಣ. ದೇವೇಗೌಡರ ಪತ್ನಿ ಚೆನ್ನಮ್ಮ ಅವರ ಒಂದು ಒಡನಾಟ ಹೇಗಿತ್ತು, ಅವರ ಅಂತ್ಯಕ್ರಿಯೆ ಸಿದ್ಧತೆ ಹೇಗಾಗ್ತಾ ಇದೆ ಅಂತ ಅವ್ರನ್ನ ಒಬ್ಬೊಬ್ಬರನ್ನಾಗಿ ಮಾತಾಡ್ಸ್ಕೊಂಡು ಹೋಗ್ತಾ ಇರ್ತೀನಿ. ಈಗ ನಮ್ಮ ಜೊತೆ ಸಾಕಷ್ಟು ಮುಖಂಡರು, ಹಾಸನ ಸ್ಥಳೀಯ ಮುಖಂಡರು ಕೂಡ ಇದ್ದಾರೆ. ಸರ್ ನಮಸ್ತೆ. ಇವತ್ತು ಮಾಜಿ ಪ್ರಧಾನಿ ದೇವೇಗೌಡರ ಧರ್ಮಪತ್ನಿಯವರ ಚೆನ್ನಮ್ಮ ಅವರ ಪಾರ್ಥಿವ ಶರೀರ ಬರ್ತಾ ಇದೆ ಸರ್. ಅಂತ್ಯಕ್ರಿಯೆ ನಾಳೆ ನಡೀತಾ ಇದೆ. ಸಿದ್ಧತೆಗಳು ಹೇಗಾಗ್ತಾ ಇದೆ, ಯಾವ ರೀತಿ ಮಾಡ್ಕೊಳ್ತಾ ಇದ್ದಾರೆ? ಸ್ವಗ್ರಾಮಕ್ಕೆ ಅವರ ಪಾರ್ಥಿವ ಶರೀರ ಬರ್ತಾ ಇರೋಂಥದ್ದು. ಹೌದು, ಇವತ್ತು ಅವರು ಅಲ್ಲಿಂದ ಹೊರಟು ಪೂಜೆ ಎಲ್ಲ ಮುಗಿಸಿ ನಾಳೆ ಬೆಳಿಗ್ಗೆ ಅಂತ್ಯಕ್ರಿಯೆ ಅಂತ ಎಲ್ಲ ಕಡೆ ಗೊತ್ತಾಗಿದೆ. ಜೊತೆಗೆ ಏನಪ್ಪ ಅಂದರೆ ಎಲ್ಲ ಕಡೆಯಲ್ಲೂ ಕೂಡ ಬೆಂಗಳೂರಿನ ಒಟ್ಮೇಲೆ ಅಭಿಮಾನಿಗಳು, ಈ ಕಾರ್ಯಕರ್ತರು ಎಲ್ಲರೂ ಕೂಡ ಅವರ ಒಂದು ನೋಡ್ತಕ್ಕಂಥ ಒಂದು ಎಲ್ಲರಿಗೂ ಚೆನ್ನಮ್ಮನವ್ರು ಬೇಕಾಗಿದ್ದರು.
ಹಾಗಾಗಿ ದೇವೇಗೌಡರು ಮತ್ತು ಚೆನ್ನಮ್ಮನವರು ಮಾಡಿದಂಥ ಅವ್ರ ಉಪಕಾರ, ಅವರ ಆದರ್ಶ ಎಲ್ಲರೂ ಕೂಡ ಇವತ್ತು ಈ ರಾಜ್ಯಕ್ಕೆ ಮತ್ತು ದೇಶಕ್ಕೆ ಕೂಡ ಗೊತ್ತಾಗ್ತಿದೆ. ದೇವೇಗೌಡರಿಗೆ ಬೆನ್ನೆಲುಬಾಗಿ ಯಾವಾಗಲೂ ಕೂಡ ಹಿಂದೆ ಎಲ್ಲ ರೀತಿಯಲ್ಲೂ ಕೂಡ ಸಹಕಾರವನ್ನು ಕೊಟ್ಟಿರ್ತಕ್ಕಂಥ ಚೆನ್ನಮ್ಮನವರು ಇವತ್ತು ನಮ್ಮ ಎಲ್ಲರನ್ನೂ ಬಿಟ್ಟು ಅಗಲಿದ್ದಾರೆ. ಅದ್ರ ಬಗ್ಗೆ ಎಲ್ಲರಿಗೂ ಕೂಡ ಭಾಳ ದುಃಖ ಇದೆ. ಹಾಗಾಗಿ ಅವರು ಮುಂದಿನ ಪೀಳಿಗೆಗೆ ಒಂದು ಮಾರ್ಗದರ್ಶನವನ್ನು ನೀಡಿ ಹೋಗಿದ್ದಾರೆ. ಅವರ ಆದರ್ಶವನ್ನು ನಾವೆಲ್ಲರೂ ಕೂಡ ಬೆಳೆಸಬೇಕಾಗುತ್ತೆ. ಭಾಳ ಚೆನ್ನಮ್ಮವ್ರನ್ನ ನೋಡಿದ್ರಿ, ಅವ್ರ ಜೊತೆ ಒಡನಾಟ ಹೇಗಿತ್ತು ಸರ್? ಊರಿಗೆ ಬಂದಂಥ ಸಂದರ್ಭದಲ್ಲಿ ಅವರು ಸಾರ್ವಜನಿಕರ ಜೊತೆ, ಅಕ್ಕಪಕ್ಕದವ್ರ ಜೊತೆ ಯಾವ ರೀತಿ ಬೆರೀತಾ ಇದ್ರು? ಯಾವ ರೀತಿ ಯಾರೇ ಹೋದ್ರು ಕೂಡ ಭಾಳ ಇದರಿಂದ ನಮ್ರತೆಯಿಂದ ಮಾತನಾಡಿಸಿ ಅವರಿಗೆ ಊಟ ಮಾಡೋದ್ರಲ್ಲಿ ಹಸ್ಕೊಂಡು ಯಾವತ್ತು ಯಾರನ್ನೂ ಕೂಡ ಯಾವುದೇ ಜನಗಳನ್ನ ಕಳಿಸಿಲ್ಲ. ಇವತ್ತು ಎಲ್ಲ ಮಹಿಳೆಯರು ಹೇಳ್ತಿದ್ರೆ ಅಕ್ಕಪಕ್ಕದ ಗ್ರಾಮ ಅಲ್ಲ, ಈ ರಾಜ್ಯ, ಈ ಜಿಲ್ಲೆ ನಾಯಕರು ಕೂಡ ರಾತ್ರಿ ಹಲವಾರು ಮಾಜಿ ಮುಖ್ಯಮಂತ್ರಿಗಳು, ಹಾಲಿ ಮಂತ್ರಿಗಳು, ಹೇಳಿದರು ಚೆನ್ನಮ್ಮನವರು ಒಂದು ಪೂಜೆ ಅವ್ರು ಮಾಡಿಬಿಟ್ಟು ಊಟ ಮಾಡಿ ಅವ್ರ ಆಶೀರ್ವಾದ ತಗೊಬಂದರೆ ದೇವಸ್ಥಾನದಲ್ಲಿ ದೇವರು ಕೊಟ್ಟಷ್ಟ ಒಂದು ವರ ಅಂತ ಕೂಡ ನಾವು ಭಾವಿಸ್ತಾ ಇದ್ದೆವು. ಚೆನ್ನಮ್ಮನವರ ಆಶೀರ್ವಾದ ಪಡೆದವರು ಎಲ್ಲರಿಗೂ ಕೂಡ ಯಶಸ್ಸಾಗಿದೆ. ಒಳ್ಳೆಯ ಯಶಸ್ಸನ್ನು ಕೊಂಡು ಒಳ್ಳೆಯ ರೀತಿಯಲ್ಲಿ ನಡ್ಕೊಂಡು ಅವರು ಅಭಿವೃದ್ಧಿಯನ್ನು ಕಾಣಲಿಕ್ಕೆ ನಮಗೆಲ್ಲರಿಗೂ ಕೂಡ ಸಹಕಾರವನ್ನು ನೀಡಿದರಂತೆ ಎಲ್ಲರಿಗೂ ಗೊತ್ತಿರ್ತಕ್ಕಂಥ ಮತ್ತೊಬ್ಬರನ್ನ ಮಾತಾಡ್ಸ್ಕೊಂಡು ಹೋಗ್ತಾ ಇದ್ದೀನಿ ಸರ್. ಇವತ್ತು ದುಃಖದ ದಿನ. ಹಾಸನಕ್ಕೆ ಮಾಜಿ ಪ್ರಧಾನಿ ದೇವೇಗೌಡರವರ ಪತ್ನಿ ಚೆನ್ನಮ್ಮ ಅವರು ನಿಧನ ಆಗಿದ್ದಾರೆ. ಅವರ ಅಂತಿಮ ಕಾರ್ಯಕ್ಕೆ ಸಂಬಂಧಪಟ್ಟಂತೆ ಎಲ್ಲ ಸಿದ್ಧತೆಗಳು ಮಾಡ್ಕೊಳ್ಳಾಗ್ತಾ ಇದೆ. ಈಗ ಹೊಳೆ ನರಸೀಪುರ ಹರದನಹಳ್ಳಿಗೂ ಪಾರ್ಥಿವ ಶರೀರ ಬರ್ತಾ ಇದೆ ಸರ್. ಹೇಗೆ ಅನ್ನಿಸ್ತಾ ಇದೆ ಸರ್ ಚೆನ್ನಮ್ಮನವ್ರ ಬಗ್ಗೆ ನೀವು ಹೇಳೋದಾದರೆ? ಚೆನ್ನಮ್ಮನವ್ರ ಬಗ್ಗೆ ನಾವು ಹೇಳ್ಬೋದು, ಏನು ಹೇಳ್ತಾರೆ, ಅವರು ತುಂಬ ನಮ್ಮ ದೇಶದಲ್ಲೇ ತುಂಬ ದೊಡ್ಡ ಮನುಷ್ಯರಿದ್ದಾರೆ. ಅವ್ರ ಹತ್ರ ನಾವುಗಳು ಸಹಿತ ಭಾಳ ದೇವೇಗೌಡರು ನಿಕಟವಾಗಿ ಸಂಪರ್ಕ ಇಟ್ಕೊಂಡಿದ್ದೀವಿ. ಅವ್ರ ಮನೆಗೆ ತುಂಬ ಸರಿ ಹೋಗಿದ್ದೀನಿ. ಅವ್ರ ಮನೇಲಿ ಹೋದಾಗ ಕರೆದು ಕೂತ್ಕೊಂಡು ತಟ್ಟೆಗಾಗಿ ಊಟ ತಂದು ಊಟ ಮಾಡಿ ಬಾಯಿಗೆ ಒಂದು ಇಡೋದೊಂದು ತಪ್ಪಿದೆ ಅಷ್ಟೇ. ಆ ಮಟ್ಟಿಗೆ ಸಂಪರ್ಕ ಇಟ್ಕೊಂಡಿದ್ದೀವಿ. ಅದು ಅವರು ದೈವ ಅಂತ ಸಂಬೂತರು, ಅದರಲ್ಲಿ ಎರಡು ಮಾತಿಲ್ಲ. ಅವ್ರನ್ನ ನಾವು ನೆನೆಸ್ಕೊಂಡು ಅವ್ರನ್ನ ಇಡೀ ನಮ್ಮ ಕರ್ನಾಟಕ ಅಲ್ಲ, ಇಡೀ ದೇಶಕ್ಕೆ ಒಂದು ಮಾರ್ಗದರ್ಶನ ಅವ್ರಿಗೆ ಯಾವುದು ಹೆಂಗಸರಾಗಲಿ ಗಂಡಸರಾಗಲಿ ಅವ್ರದ್ದು ಕಲಿಬೇಕಂತ ತುಂಬ ಇದೆ. ಅದರಲ್ಲಿ ದೇವೇಗೌಡರು ಮಗ ರೇವಣ್ಣವರು ಅವರ ತಾಯಿಯ ಆಶೀರ್ವಾದದಿಂದ ಎಲ್ಲಿ ಸಾವಿರಾರು ದೇವಸ್ಥಾನಗಳು ಎಲ್ಲ ಹಳ್ಳಿಗಳಿಗೆ ಸಾಮಾನ್ಯವಾಗಿ ನಮ್ಮ ಜಿಲ್ಲೆಯಲ್ಲಿ, ಎಸ್ಪೆಷಲಿ ಕ್ಷೇತ್ರದಲ್ಲಿ ಪ್ರತಿಯೊಂದು ಊರಿನಲ್ಲೂ ಅವರೊಂದು ಸೇವೆ ಸರ್ವಿಸ್ ದೇವಸ್ಥಾನದ ಕಟ್ಟಿಸೋಕ್ಕೆ ಮಾರ್ಗದರ್ಶನ ಮಾಡಿ ಕಟ್ಟಿಸ್ಕೊಟ್ಟಿದ್ದಾರೆ. ಇದಿಷ್ಟು ಇಲ್ಲಿನ ಸ್ಥಳೀಯರು ಹೇಳ್ತಾ ಇರೋವಂಥದ್ದು. ಅಂದರೆ ಚೆನ್ನಮ್ಮನವ್ರನ್ನ ನಾವು ತುಂಬ ಹತ್ರದಿಂದ ನೋಡ್ತಾ ಇದ್ವು. ಸಾಕಷ್ಟು ಊರಿಗೆ ಬಂದಂಥ ಸಂದರ್ಭದಲ್ಲೂ ಎಲ್ಲರ ಜೊತೆ ಚಿರಪರಿಚಿತವಾಗಿ ಮಾತಾಡ್ತಾ ಇದ್ರು. ಅವರು ಎಷ್ಟೇ ಉನ್ನತ ಸ್ಥಾನದಲ್ಲಿದ್ದರು, ಅವರ ಯಜಮಾನರಾಗ್ಬೋದು ಅಥವಾ ಮಕ್ಕಳಾಗ್ಬೋದು, ಎಷ್ಟೇ ಉನ್ನತ ಸ್ಥಾನದಲ್ಲಿದ್ದರೂ ಕೂಡ ಅವರು ತಮ್ಮ ಊರಿನ ಒಂದು ಸಂಸ್ಕೃತಿಯನ್ನು ತಮ್ಮ ಅಕ್ಕಪಕ್ಕದವ್ರನ್ನ ಮರ್ತಿರಲಿಲ್ಲ ಅನ್ನೋ ಮಾತನ್ನು ಹೇಳ್ತಾ ಇರೋವಂಥದ್ದು. ಕ್ಯಾಮ್ರಾ ಪರ್ಸನ್ ಸಿದ್ದು ಜೊತೆ LN ಸ್ವಾಮಿ, TV5 ಹಾಸನ್.